ನಮಸ್ಕಾರ ಸ್ನೇಹಿತರೆ, ಪಂಚಮಿ ಹಬ್ಬದ ವಿಶೇಷ ಸಂಚಿಕೆಗೆ ಸ್ವಾಗತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾಗರ ಪಂಚಮಿ ಹಬ್ಬದ 3ನೇ ದಿನ ಹುತ್ತದ ಮಣ್ಣನ್ನು ತಂದು ಅದರಿಂದ ನಾಗರ ಮೂರ್ತಿಯನ್ನು ಮಾಡಿ ಮನೆಯಲ್ಲಿಟ್ಟು ಪೂಜೆ ಮಾಡಲಾಗುತ್ತದೆ. ಈ ವಿಡಿಯೋದಲ್ಲಿ ನಾಗರ ಮೂರ್ತಿಯನ್ನು ಹೇಗೆ ಮಾಡೋದು ಅಂತ ನೋಡ್ತೇವೆ. ನಾನಿಲ್ಲಿ ಬೇಸ್ಗೆ ಅಂತ ಒಂದು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಹರಡ್ಕೊತೀನಿ. ಇದರಿಂದ ನಾವು ಕ್ಲೇಯಿಂದ ವರ್ಕ್ ಮಾಡುವಾಗ ಕೆಳಗಡೆ ಟೇಬಲ್ ಆಯಿತು, ನೆಲ ಆಯಿತು, ಏನು ಗಲೀಜಾಗಲ್ಲ. ಇವಾಗ ಕಟ್ ಮಾಡ್ಕೊಂಡಿರೋ ಬೇಸ್ ಶೀಟ್ ರೆಡಿ ಆಯಿತು. ನೆಕ್ಸ್ಟ್ ನಾವು ಕ್ಲೇ ಮೇಲೆ ವರ್ಕ್ ಮಾಡೋದಕ್ಕೆ ಮೌಲ್ಡಿಂಗ್ ಟೂಲ್ಸ್ ಅಂತ ಇರುತ್ತೆ. ಸೊ ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಕ್ಲೇನ ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದೀನಿ. ಇದರ ಪ್ರೈಸು 64 ರೂಪೀಸ್. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ನಿಮಗೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಈ ಕ್ಲೇಯಿಂದ ನೀವು ಸಾಕಷ್ಟು ಕ್ರಾಫ್ಟ್ಸ್ ಮಾಡ್ಬೋದು. ಮುಂದೆ ಬರೋ ವಿಡಿಯೋಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇದರ ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ. ಹಾಗೆ ಕ್ಲೇ ಕೂಡ ತುಂಬ ಸಾಫ್ಟಾಗಿ ಈಸಿಯಾಗಿ ಮೌಲ್ಡ್ ಆಗುತ್ತೆ. ಪ್ಯಾಕೇಜಿಂಗ್ ಅಂತೂ ತುಂಬ ಚೆನ್ನಾಗಿ ಪ್ಲಾಸ್ಟಿಕ್ ರ್ಯಾಪ್ ಮಾಡಿದರು. ಆಮೇಲೆ ಇದು ರಿಸೀವ್ ಆದಾಗ ವೆಟ್ಟಾಗೇ ಇತ್ತು. ಕೈಗೆಲ್ಲ ಸ್ವಲ್ಪ ನೀರು ಹತ್ಕೊಳ್ತಾ ಇತ್ತು. ಡ್ರೈ ಆಗಿ ಏನಿದ್ದಿದ್ದಿಲ್ಲ. ಆದರೆ ನೀವು ಆದಷ್ಟು ಬೇಗ ಈ ಕ್ಲೇನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಮಾಡಬೇಕಿರೋ ಕ್ರಾಫ್ಟ್ಸ್ಗೆ ಯೂಸ್ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ನೀವು ಕ್ಲೇ ಉಳಿದ್ರೆ ಇದನ್ನು ಅದೇ ರೀತಿ ಪ್ಲಾಸ್ಟಿಕ್ ರ್ಯಾಪ್ ಮಾಡಿ ಇಡಿ, ಇಲ್ಲ ಒದ್ದೆ ಬಟ್ಟೆಯಲ್ಲಿ ಕವರ್ ಮಾಡಿ ಇಡಿ. ಕ್ಲೇ ಹಸಿಯಾಗೇ ಇರುತ್ತೆ, ತುಂಬ ದಿನದವರೆಗೂ ಡ್ರೈ ಏನಾಗಲ್ಲ. ಮೌಲ್ಡಿಂಗ್ ಮತ್ತು ಫಿನಿಶಿಂಗ್ ಮಾಡುವಾಗ ನೀರು ಬೇಕಾಗುತ್ತೆ. ಸೊ ಇಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಹಾಗೆ ಒಂದು ವೇಸ್ಟ್ ಬಟ್ಟೆ ಕೂಡ ತೊಗೊಂಡಿದ್ದೀನಿ. ಸೊ ಈ ಪ್ರೋಸೆಸ್ಸಲ್ಲಿ ಜಾಸ್ತಿ ಹೇಳೋದೇನಿರಲ್ಲ. ಸೊ ಮ್ಯೂಸಿಕ್ ಜೊತೆ ಪ್ರೋಸೆಸ್ನ ಎಂಜಾಯ್ ಮಾಡಿ. ಮಧ್ಯದಲ್ಲಿ ಟಿಪ್ಸ್ ಕೂಡ ಹೇಳ್ತಾ ಇರ್ತೀನಿ, ನನಗೆ ಗೊತ್ತಿರೋದಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಫಸ್ಟ್ ಮತ್ತು ಮೇನ್ ಟಿಪ್ ಏನಂದರೆ, ಕ್ಲೇ ಮೇಲೆ ವರ್ಕ್ ಮಾಡುವಾಗ ಸ್ವಲ್ಪ ಬ್ರೇಕ್ಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆವಾಗ ನೀವೇನು ಮಾಡಬೇಕು, ಮಧ್ಯದಲ್ಲಿ ನೀರನ್ನ ಹಚ್ತಾ ಅದನ್ನು ಶೇಪ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಟಿಪ್ ಬಂದು, ನೀವು ಕ್ಲೇ ಮೇಲೆ ಪಾರ್ಟ್ ಬೈ ಪಾರ್ಟ್ ಕ್ಲೇನ ಪ್ಲೇಸ್ ಮಾಡ್ತಿರುವಾಗ ಬೇಸ್ ಕ್ಲೇ ಏನಿರುತ್ತೆ ಅಲ್ಲಿ ನೀವು ಸ್ವಲ್ಪ ಅನ್ಇವನ್ ಮಾಡಿಕೊಂಡು ನೀರು ಹಚ್ಕೊಂಡು ಆಮೇಲೆ ನೀವು ನೆಕ್ಸ್ಟ್ ಪಾರ್ಟ್ನ ಅದ್ರ ಮೇಲೆ ಪ್ಲೇಸ್ ಮಾಡಿದರೆ ನೀಟಾಗಿ ಸ್ಟಿಕ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಟಿಪ್, ನೀವು ಕ್ಲೇನ ಪ್ಲೇಸ್ ಮಾಡುವಾಗಲೇ ನೀಟಾಗಿ ನೀರಿಂದ ಫಿನಿಶಿಂಗ್ ಮಾಡ್ಕೊಳ್ಳಿ. ಒನ್ಸ್ ಕ್ಲೇ ಡ್ರೈ ಆದಮೇಲೆ ಫಿನಿಶಿಂಗ್ ನೀಟಾಗಿ ಬರಲ್ಲ. ನೆಕ್ಸ್ಟ್ ಫೋರ್ತ್ ಟಿಪ್, ನೀವು ಯಾವುದಾದ್ರೂ ಶೇಪ್ನ ಮಾಡುವಾಗ, ಇನ್ ಕೇಸ್ ರೌಂಡ್ ಅಥವಾ ಸ್ಕ್ವೇರ್ ಶೇಪ್ ಕೊಡುವಾಗ ಆದಷ್ಟು ಶೇಪ್ ಇರೋ ಮಟೀರಿಯಲ್ಸ್ನೇ ಯೂಸ್ ಮಾಡಿ. ಅಂದರೆ ಇವಾಗ ರೌಂಡ್ ಆಗಿರೋ ಕ್ಯಾಪ್ಸ್, ಆಮೇಲೆ ಸ್ಕ್ವೇರ್ ಆಗಿರೋ ಬಾಕ್ಸಸ್, ಈ ಥರ ನೀವು ಶೇಪ್ಸ್ ಕೊಡೋಕ್ಕೆ ಯೂಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಶೇಪ್ಸು ಸಿಗುತ್ತೆ. ನೆಕ್ಸ್ಟ್ ಫಿಫ್ತ್ ಟಿಪ್,
ನಾವು ಕ್ಲೇ ಮೇಲೆ ವರ್ಕ್ ಮಾಡುವಾಗ ಸ್ವಲ್ಪ ಹಸಿ ಇರುತ್ತೆ, ಸೊ ಅದರಿಂದ ಬ್ರೇಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ನಿಧಾನವಾಗಿ ನೀವು ಶೇಪ್ ಕೊಟ್ಟು ಅದಕ್ಕೆ ಒಂದು ಸಪೋರ್ಟ್ ಆಗಿ ಯಾವುದಾದ್ರೂ ಒಂದು ಥಿಂಗ್ಸ್ನ ಇಟ್ಟರೆ ಅದು ನೀಟಾಗಿ ನಿಂತ್ಕೊಳ್ಳುತ್ತೆ. ಸೊ ಮೇಯ್ನಾಗಿ ನೀವು ಪೇಷನ್ಸ್ ಕಳ್ಕೋಬಾರ್ದು. ಪೇಷನ್ಸಿಂದ ತುಂಬ ನೀಟಾಗಿ ಟೈಮ್ ತಗೊಂಡು ಮಾಡಿದಾಗ ನಮ್ಮ ಆರ್ಟ್ ಏನಿದೆ ಅದು ನೀಟಾಗಿ ಫಿನಿಶಿಂಗ್ ಜೊತೆ ಬರುತ್ತೆ. ನೆಕ್ಸ್ಟ್ 6th ಟಿಪ್, ಕ್ಲೇನ ಏನಾದರೂ ಫ್ಲ್ಯಾಟ್ ಮಾಡ್ಕೋಬೇಕು ಅಂದರೆ ನೀವು ಒಂದು ರೌಂಡ್ ಆಗಿರೋ ಐಟಮ್, ಬಾಟಲ್ ಈ ಥರದನ್ನು ಯೂಸ್ ಮಾಡಿಕೊಂಡು ಅದನ್ನು ರೋಲ್ ಮಾಡಿದರೆ ನಿಮಗೆ ಕ್ಲೇ ಈವನ್ ಆಗಿ ಫ್ಲ್ಯಾಟ್ ಆಗುತ್ತೆ. ನೆಕ್ಸ್ಟ್ 7th ಟಿಪ್, ಎಲ್ಲಾದರೂ ಬ್ರೇಕ್ ಅಥವಾ ಕ್ರ್ಯಾಕ್ಸ್ ಆದರೆ ಎಕ್ಸ್ಟ್ರಾ ಕ್ಲೇನ ಯೂಸ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ನೀಟಾಗಿ ನೀರಿಂದ ಫಿನಿಶಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ 8th ಟಿಪ್, ಇವಾಗ ಆಲ್ಮೋಸ್ಟ್ ಆರ್ಟ್ ರೆಡಿ ಆಯಿತು. ಇವಾಗ ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ಅದನ್ನು ಕೂಡ ಫೈನಾಗಿ ರಿಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ 9th ಟಿಪ್, ಇವಾಗ ಲಾಸ್ಟ್ ಪಾರ್ಟಲ್ಲಿ ನಾವು ಕಾರ್ವಿಂಗ್ಸ್ ಮಾಡ್ಕೊಬೇಕು. ಅಂದರೆ ಏನಾದರೂ ಡಿಸೈನ್ಸ್ ಮಾಡೋದಿದ್ರೆ ಅದನ್ನು ಈ ಟೈಮಲ್ಲೇ ಮಾಡ್ಕೊಬೇಕು. ಕಾರ್ವಿಂಗ್ಸ್ ಮಾಡೋದಕ್ಕೆ ಮೌಲ್ಡಿಂಗ್ ಟೂಲ್ಸ್ ಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಯಾವುದಾದ್ರೂ ಶಾರ್ಪ್ ಆಬ್ಜೆಕ್ಟ್ಸಿಂದ ನೀವು ಕಾರ್ವಿಂಗ್ಸ್ ಮಾಡ್ಬೋದು. ಇವಾಗ ನೋಡಿ ಕ್ಲೇ ಪಾರ್ಟ್ ಕಂಪ್ಲೀಟ್ ಆಗಿ 2 days ನಾನು ಡ್ರೈ ಮಾಡೋಕ್ಕಿಟ್ಟಿದ್ದೆ. ಸೊ ಇವಾಗ ನೆಕ್ಸ್ಟ್ ಪಾರ್ಟ್ ಬಂದು ಪೇಂಟಿಂಗ್. ಸೊ ನಾನಿಲ್ಲಿ ಎಕೋ ಫ್ರೆಂಡ್ಲಿ ಮಾಡ್ತಿರೋದ್ರಿಂದ ಜಾಸ್ತಿ ಪೇಂಟ್ನೇ ಯೂಸ್ ಮಾಡ್ತಿಲ್ಲ. ಎಷ್ಟು ಮೇನ್ ಪಾಯಿಂಟ್ಸ್ ಹೈಲೈಟ್ ಆಗಬೇಕೋ ಅಲ್ಲಿಗೆ ನಾನು ಮಾತ್ರ ಇಲ್ಲಿ ಪೇಂಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ 10th ಮತ್ತು ಲಾಸ್ಟ್ ಟಿಪ್, ನಾವು ಕ್ಲೇ ಮೇಲೆ ಪೇಂಟ್ ಮಾಡುವಾಗ ಆದಷ್ಟು ಪೇಂಟ್ನ ಡೈರೆಕ್ಟಾಗಿ ಯೂಸ್ ಮಾಡಿ. ಅಂದರೆ ನೀರೇನು ಮಿಕ್ಸ್ ಮಾಡದೆ ಡೈರೆಕ್ಟ್ ಪೇಂಟ್ನ ಮಾಡಬೇಕು.
ನೆಕ್ಸ್ಟ್ ಫೈನಲ್ ಟಚ್ಗೆ ನಾನಿಲ್ಲಿ ಬ್ರೌನ್ ಕಲರ್ನ ಯೂಸ್ ಮಾಡಿಕೊಂಡು ಲೈಟಾಗಿ ಸ್ಟ್ರೋಕ್ಸ್ ಮಾಡ್ಕೊತಾ ಇದ್ದೀನಿ. ಫೈನಲಿ ಸ್ನೇಹಿತರೆ, ನೋಡಿದ್ರಲ್ಲ ನಾಗಪ್ಪನ ಹೇಗೆ ರೆಡಿ ಮಾಡಿದ್ವಿ ಅಂತ. ಮಾರ್ಕೆಟಲ್ಲಿ ತುಂಬ ವೆರೈಟಿ ಆಗಿರೋ ಮಣ್ಣಿನ ಮೂರ್ತಿಗಳು ಸಿಗ್ತವೆ. ಆದರೆ ನಾವೇ ನಮ್ಮ ಕೈಯಾರೆ ಮಾಡಿ ದೇವ್ರ ಪೂಜೆಗಿಟ್ಟಾಗ ಆಗೋ ಆ ಖುಷಿ, ಅದರಲ್ಲಿ ಸಿಗೋ ಆ ತೃಪ್ತಿ ಬೇರೊಂದಿಲ್ಲ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ನಾಗರ ಪಂಚಮಿ ಹಬ್ಬದ ವಿಶೇಷ ಸಂಚಿಕೆಗಳು ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೋಡೋದನ್ನು ಮಿಸ್ ಮಾಡ್ಕೋಬೇಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋಂದಿಗೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.